ಇದೇ ನೋಡಿ, ಇದೇ ನಮ್ಮ ಕರ್ನಾಟಕದ ಮೊದಲ ಅಯ್ಯಪ್ಪನ ದೇವಸ್ಥಾನ. ಕೇವಲ ಕರ್ನಾಟಕದಷ್ಟೇ ಅಲ್ಲ, ಇಡೀ ನಮ್ಮ ಅಂದರೆ ಕೇರಳ ಏನಿದೆ ಅಲ್ಲಿಂದ ಹೊರಗೆ ಪ್ರತಿಷ್ಠಾಪನೆಗೊಂಡ ಮೊದಲ ಅಯ್ಯಪ್ಪನ ದೇವಸ್ಥಾನ. ಹಾಗಾದರೆ ಯಾಕೆ ತಡ, ಒಳಗಡೆ ಹೋಗೋಣ. ಇದು ಹೇಗೆ ಇಲ್ಲಿ ಪ್ರತಿಷ್ಠಾಪನೆಗೊಳ್ತು ಎಲ್ಲ ಕಥೆಯನ್ನು ನಾನು ಹೇಳ್ತಾ ಹೋಗ್ತೀನಿ. ಸಾವಿರದ 1964 ಸ್ಟಾರ್ಟ್ ಆಗಿದೆ. ಇದು ಒಂದು ಚಿಕ್ಕ ಗುಡಿ ಇತ್ತು. ಆ ಗುಡಿಯಿಂದ ಈ ಮಠಕ್ಕೆ ಬಂದಿದೆ ಅಯ್ಯಪ್ಪ ದೇವಸ್ಥಾನ. ಇದು ಪ್ರತಿಷ್ಠಾಪನೆ ಮಾಡಿದ್ರು ಬ್ರಹ್ಮಶ್ರೀ ಖಂಡರಾಜು ತಂದ್ರಿ ಶಬರಿಮಲೆ, ಅವಾಗ ಚೀಫ್ ಪ್ರಿಸ್ಟ್ ಇದ್ದು, ಅವರೇ ಪ್ರತಿಷ್ಠಾಪನೆ ಮಾಡಿದರು. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಬೆಳಗಿನ ಜಾವ ಬೆಳಗ್ಗೆನೇ ಎದ್ದು ನಾನೊಂದು ಶ್ರೇಷ್ಠವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಕಟ್ಟಿ ಇವತ್ತಿಗೆ 58 ವರ್ಷ ಆಗುತ್ತೆ. ಎಕ್ಸಾಕ್ಟ್ ಇವತ್ತು ಶನಿವಾರ, ಅಯ್ಯಪ್ಪ ಹುಟ್ಟಿದ ದಿನ. ಇದೇ ದಿನ 58 ವರ್ಷ ಕಂಪ್ಲೀಟ್ ಆಗಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದರೆ, ಕೇರಳದಲ್ಲಿ ಅಯ್ಯಪ್ಪನ ದೇವಸ್ಥಾನಗಳು ಇವೆ, ಆದರೆ ಕೇರಳ ಬಿಟ್ಟರೆ ನೆಕ್ಸ್ಟ್ ಅಯ್ಯಪ್ಪನ ಏನಿದೆ ದೇವಸ್ಥಾನ ಅನ್ನೋದು ಫಸ್ಟ್ ಪ್ರತಿಷ್ಠಾಪನೆ ಆಗಿದ್ದು ಔಟ್ಸೈಡ್ ಕೇರಳ ಇದೇ ದೇವಸ್ಥಾನದಲ್ಲಿ. ಇದಷ್ಟೇ ಅಲ್ಲ, ಕರ್ನಾಟಕದ ಮೊದಲ ಅಯ್ಯಪ್ಪನ ದೇವಸ್ಥಾನ ಸಹ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಹೀಗಂದಾಕ್ಷಣ ನಮ್ಮ ಕಷ್ಟಗಳು ದೂರವಾಗುತ್ತವೆ, ನೋವುಗಳು ಮರೆಯಾಗುತ್ತವೆ. ಈ ಶರಣು ಘೋಷದಲ್ಲಿ ಇರುವಂತಹ ಶಕ್ತಿ ಎಂಥದ್ದು ಅನ್ನೋದು ಅನುಭವಿಸಿದವರಿಗೆ ಗೊತ್ತು. ಸ್ನೇಹಿತರೆ, ಇವತ್ತು ನಾನು ಹರಿಹರ ಪುತ್ರ, ಅನಾಥ ರಕ್ಷಕ, ಆಪತ್ ಬಾಂಧವ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಒಂದು ಮಾಹಿತಿಯನ್ನ ಹೇಳೋದಕ್ಕೆ ಹೊರಟಿದ್ದೇನೆ. ಅಯ್ಯಪ್ಪ ಸ್ವಾಮಿ ಕರ್ನಾಟಕಕ್ಕೆ ಬಂದಿದ್ದು ಹೇಗೆ ಮತ್ತು ಯಾವಾಗ ಅನ್ನೋದನ್ನ ಹೇಳೋದಕ್ಕೆ ಬಂದಿದ್ದೇನೆ. ಆದ್ರೆ ಇದನ್ನ ಹೇಳೋದಕ್ಕೆ ನಾನು ನಿಮ್ಮನ್ನ ಆ ಮಣಿಕಂಠ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನೆಲೆ ಕಂಡುಕೊಂಡ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಎಲ್ಲಿ ಗೊತ್ತಾ? ಇದೇ ಜಾಗ ನೋಡಿ. ಸ್ನೇಹಿತರೆ, ಈ ದೇವಸ್ಥಾನ ಇದೆಯಲ್ಲ, ಇದು 2ನೇ ಶಬರಿಮಲೆ ಅಂತಲೇ ಕರೆಸಿಕೊಳ್ಳುತ್ತೆ. ಅದಕ್ಕೆ ಬಹುಮುಖ್ಯ ಕಾರಣ ಇಲ್ಲಿ ನಡೆಯುವ ಪೂಜೆ. ಶಬರಿಮಲೆಯಲ್ಲಿ ಹೇಗೆ ಯಾವಾಗ ಪೂಜೆ ಕೈಂಕರ್ಯಗಳು ನಡೆಯುತ್ತೋ ಹಾಗೆ ಇಲ್ಲೂ ನಡೆಯುತ್ತೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿದ್ದು ಕೂಡ ಶಬರಿಮಲೆಯಲ್ಲಿ ಆಗ ಸರ್ವೋಚ್ಚ ಅರ್ಚಕರಾಗಿದ್ದವರಿಂದಲೇ. ಇದೇ ಕಾರಣಕ್ಕೆ ಈ ದೇವಸ್ಥಾನ ಕರ್ನಾಟಕದ ಬೇರೆ ದೇವಸ್ಥಾನಗಳಿಗಿಂತ ವಿಭಿನ್ನ ಮತ್ತು ವಿಶಿಷ್ಟ ಎನಿಸಿಕೊಂಡಿದೆ. ಸ್ನೇಹಿತರೆ, ಈಗ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕು. ಅದು 1964. ಆ ಸಮಯದಲ್ಲಿ ಕೇರಳದಲ್ಲಿ ಬಿಟ್ರೆ ಎಲ್ಲೂ ಕೂಡ ಅಯ್ಯಪ್ಪನ ದೇವಸ್ಥಾನವಿರಲಿಲ್ಲ. ಆಗಿನ ಸಮಯದಲ್ಲಿ ಕರ್ನಾಟಕದಲ್ಲಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಕೂಡ ಅಷ್ಟಾಗಿ ಗೊತ್ತಿರಲಿಲ್ಲ. ಆದರೆ ಬೆಂಗಳೂರಿನ ಜಾಲಹಳ್ಳಿ ಭಾಗದಲ್ಲಿ ವಾಸವಿದ್ದ ಕೇರಳ ಮೂಲದ ಅಯ್ಯಪ್ಪನ ಭಕ್ತರು ಮೊದಲ ಬಾರಿಗೆ ಅಯ್ಯಪ್ಪನ ದೇವಸ್ಥಾನವನ್ನ ಕಟ್ಟೋದಕ್ಕೆ ಮುಂದಾದ್ರು. ಈ ಮಹಾನ್ ಕಾರ್ಯಕ್ಕೆ 5 ಭಕ್ತರು ಒಂದಾದ್ರು. 5 ಜನ ಸೇರಿ ಸಂಕಲ್ಪ ಮಾಡಿದ್ರು. ಆದ್ರೆ ಒಂದು ದೇವಸ್ಥಾನ ಕಟ್ಟೋದು ಹೇಳಿದಷ್ಟು ಸುಲಭವಲ್ಲ ಅನ್ನೋದು ಅವರಿಗೂ ಗೊತ್ತಿತ್ತು. ಸೈಕಲ್ಗಳನ್ನ ಏರಿ ದೇಣಿಗೆ ಸಂಗ್ರಹಕ್ಕೆ ಹೊರಟೇ ಬಿಟ್ರು. ಕೆಲವರು ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರು. ಕೆಲವರಂತೂ ಇಟ್ಟಿಗೆ, ಕಲ್ಲು ಹೀಗೆ ನಾನಾ ರೀತಿಯಲ್ಲಿ ಹೊಣೆಯನ್ನ ಹೊತ್ತುಕೊಂಡ್ರು. ಪುಣ್ಯಾತ್ಮರೊಬ್ಬರು ತಮ್ಮ ಹೆಸರಿನಲ್ಲಿದ್ದ ಜಾಗವನ್ನೇ ಅಯ್ಯಪ್ಪನ ಹೆಸರಿಗೆ ಬರೆದುಕೊಟ್ರು. ಆ ಜಾಗವೇ ಈ ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಾಗಿ ಬದಲಾಗಿತ್ತು. ಎಸ್, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಯ್ಯಪ್ಪ ಸ್ವಾಮಿ ನೆಲೆ ಕಂಡುಕೊಂಡಿದ್ದೇ ಈ ಜಾಲಹಳ್ಳಿ ಪ್ರದೇಶದಲ್ಲಿ. ಜಾಲಹಳ್ಳಿ ಕ್ರಾಸ್ನಿಂದ ಜಸ್ಟ್ 1 ಕಿಲೋಮೀಟರ್ ದೂರ. ಯಾರನ್ನ ಕೇಳಿದ್ರು ತಟ್ಟಂತ ದಾರಿ ತೋರಿಸ್ತಾರೆ.
ಇನ್ನು ಮತ್ತೆ ಇತಿಹಾಸಕ್ಕೆ ಬಂದ್ರೆ ದೇವಸ್ಥಾನ ಕಟ್ಟುವುದಕ್ಕೆ ಎಲ್ಲವೂ ಅರೇಂಜ್ ಆಗುತ್ತೆ. ಗುಡಿ ಕಟ್ಟುವ ಕಾರ್ಯ ಆರಂಭವಾಗುತ್ತೆ. ಸರಿಯಾಗಿ 3 ವರ್ಷಕ್ಕೆ ಅಯ್ಯಪ್ಪನ ದೇವಸ್ಥಾನ ರೆಡಿ ಆಗುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ರೂಪುರೇಷೆ ಹಾಕಿಕೊಟ್ಟಿದ್ದೆಲ್ಲವೂ ಶಬರಿಮಲೆಯ ಅರ್ಚಕರೇ. ಅವರ ಮಾರ್ಗದರ್ಶನದಲ್ಲೇ ಆಗ ದೇವಸ್ಥಾನ ನಿರ್ಮಾಣವಾಗಿತ್ತು. ಪಕ್ಕಾ ವಾಸ್ತು ಪ್ರಕಾರ 1967ರಲ್ಲೇ ಅಯ್ಯಪ್ಪನ ಪ್ರತಿಷ್ಠಾಪನೆಯಾಯಿತು. ಶಬರಿಮಲೆಯಿಂದಲೇ ಅರ್ಚಕರು ಬಂದು ಪ್ರತಿಷ್ಠಾಪನಾ ಕಾರ್ಯ ನೆರವೇರಿಸಿದ್ರು. ಅಂದಿನಿಂದ ಇಂದಿನವರೆಗೆ ಮಣಿಕಂಠ ತನ್ನ ಭಕ್ತರಿಗೆ ದರ್ಶನ ಕೊಡುತ್ತಾ ಬೇಡಿದ್ದನ್ನೆಲ್ಲ ಕೊಡುತ್ತಾ ಬಂದಿದ್ದಾನೆ. ಆದ್ರೆ 2004ರಲ್ಲಿ ಹಳೆಯ ದೇವಸ್ಥಾನವನ್ನ ನವೀಕರಣ ಮಾಡಲಾಯಿತು. ಆಗ್ಲೂ ಶಬರಿಮಲೆಯ ಅರ್ಚಕರ ಮಾರ್ಗದರ್ಶನದಲ್ಲೇ ನಡೆಯಿತು. ಶಬರಿಮಲೆಯ ಮಾದರಿಯಲ್ಲೇ ಇಲ್ಲೂ ದೇವಸ್ಥಾನ ಕಟ್ಟುವ ಕೆಲಸ ಆರಂಭವಾಯಿತು. 2 ವರ್ಷದ ಕೆಲಸಗಳ ನಂತರ 2006ರಲ್ಲಿ ಮತ್ತೆ ಶಬರಿಮಲೆಯಿಂದ ಬಂದ ತಂತ್ರಿಗಳು ಪ್ರತಿಷ್ಠಾಪನೆ ನಡೆಸಿಕೊಟ್ಟಿದ್ರು. ಇನ್ನು ದೇವಸ್ಥಾನದ ಒಳಗೆ ಹೋಗ್ತಿದ್ರೆ ಶಬರಿಮಲೆಯ ಸನ್ನಿಧಾನಕ್ಕೆ ಹೋದಷ್ಟೇ ಶಾಂತಿ ಮತ್ತು ಅನುಭವ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಎದುರಲ್ಲೇ ಅಯ್ಯಪ್ಪನ ಗರ್ಭಗುಡಿ. ಕ್ಯಾಮ್ರಾ ಅಲೌಡ್ ಇರಲಿಲ್ಲ. ಆದ್ರೂ ಪರ್ಮಿಷನ್ ತಗೊಂಡು ವಿಗ್ರಹದ ಚಿತ್ರೀಕರಣ ಮಾಡಲ್ಲ ಅನ್ನುವ ಷರತ್ತಿನ ಮೇಲೆ ವಿಡಿಯೋವನ್ನ ಮುಂದುವರೆಸಿದೆ. ಒಳಗಡೆ ಹೋಗಿ ಎಡಕ್ಕೆ ತಿರುಗಿದ್ರೆ ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿ ಕೈ ಮುಗಿದು ತಿರುಗಿದ್ರೆ ಅಕ್ಕಪಕ್ಕದಲ್ಲೇ ಶಿವ ಮತ್ತು ನಾರಾಯಣನ ಸನ್ನಿಧಿ. ಅಲ್ಲಿ ಕೈ ಮುಗಿದು ಅಯ್ಯಪ್ಪನ ಹಿಂಬದಿ ಬಂದು ಕೈ ಮುಗಿತಾ ಇದ್ದಂತೆ ಎಡಕ್ಕೆ ಗಣಪತಿಯ ಸನ್ನಿಧಿ. ಬಲಕ್ಕೆ ಅಮ್ಮ ಭಗವತಿ ನೆಲೆಸಿದ್ದಾಳೆ. ನವಗ್ರಹ ಮತ್ತು ನಾಗದೇವತೆಗಳ ಪ್ರತಿಷ್ಠಾಪನೆ ಕೂಡ ಆಗಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷವೇನು ಗೊತ್ತಾ? ಈ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದವರಲ್ಲಿ 3 ಅರ್ಚಕರು ಶಬರಿಮಲೆಯ ಅರ್ಚಕರಾಗಿ ಆಯ್ಕೆಯಾಗಿ ಅಯ್ಯಪ್ಪನ ಸೇವೆ ಮಾಡುವ ಅವಕಾಶ ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷ 15ರಿಂದ 20 ಸಾವಿರ ಮಾಲಾಧಾರಿಗಳು ಇರುಮುಡಿ ಕಟ್ಟಿಕೊಂಡು ಇದೇ ದೇವಸ್ಥಾನದಿಂದ ಶಬರಿಮಲೆ ಕಡೆಗೆ ಹೊರಡ್ತಾರೆ. ಸ್ವಾಮಿ ಶರಣಂ, ನಮಸ್ಕಾರ. 1964ನಲ್ಲಿ ಸ್ಟಾರ್ಟ್ ಆಗಿದೆ. ಇದು ಒಂದು ಚಿಕ್ಕ ಗುಡಿ ಇತ್ತು. ಆ ಗುಡಿಯಿಂದ ಈ ಮಠಕ್ಕೆ ಬಂದಿದೆ ಅಯ್ಯಪ್ಪ ದೇವಸ್ಥಾನ. ಇದು ಪ್ರತಿಷ್ಠಾಪನೆ ಮಾಡಿದ್ರು ಬ್ರಹ್ಮಶ್ರೀ ಖಂಡರಾಜು ತಂದ್ರಿ ಶಬರಿಮಲೆ. ಅವಾಗ ಚೀಫ್ ಪ್ರಿಸ್ಟ್ ಇದ್ದು ಅವರೇ ಪ್ರತಿಷ್ಠಾಪನೆ ಮಾಡಿದ್ರು. ಅವರಿದ್ದು ಹೆರಿಡಿಟ್ರಿ ಹಂಗೆ ಇದಾಕೊಂಡು ಈಗ ನಮ್ಮ ರಾಜೀವರು ತಂದ್ರಿ ಈಗಿರೋದು ತಂದ್ರಿ ಆಗಿದ್ದಾರೆ. ಮುಖ್ಯ ಪೂಜಾರಿ ಅವರೇ. ಇದು ಯಾವಾಗ ಸ್ಟಾರ್ಟ್ ಆಗಿತ್ತು? ಅಂದ್ರೆ ಎಷ್ಟು ಜನ ಸ್ಟಾರ್ಟ್ ಮಾಡಿದ್ರು? ಎಷ್ಟು ಜನ? ಅವರೊಂದು 5-6 ಜನ. ಅವ್ರಿಗೆ ಚಿಕ್ಕದು ಸ್ಮಾಲ್ ಗುಡಿ ಥರ ಮಾಡಿ ಸ್ಟಾರ್ಟ್ ಮಾಡಿದೆ. ಈಗ ತುಂಬ ಈ ಮಟ್ಟಕ್ಕೆ ಬಂದಿದೆ. ಚೆನ್ನಾಗಿ ಇದಾಗಿದೆ. ಒಂದ್ಸರಿ ರಿನೋವೇಷನ್ ಆಯ್ತು. ಮತ್ತು ಅದೇ ನಮ್ಮದು ಶಬರಿಮಲೆ ಮಾಡೆಲ್, ಗೋಲ್ಡನ್ ಟೆಂಪಲ್ ಶಬರಿಮಲೆ ರೆಪ್ಲಿಕಾ ಒಂದು ಮಾಡೆಲ್ ಮಾಡಿದ್ದಾರೆ. ಇವಾಗ ತುಂಬಾ ಜನ ಹೇಳ್ತಾರೆ ಅಲ್ಲಿನ ಟ್ರಸ್ಟಿಗಳೇ ಇಲ್ಲಿರೋದು, ಆ ಥರ ಇಲ್ಲ. ಇಲ್ಲ, ಅಲ್ಲಿಂದ ಏನು ಸಂಬಂಧ ಇಲ್ಲ. ಇದು ನಮ್ಮದು ಒಂದು ಅಯ್ಯಪ್ಪ ಎಜುಕೇಷನ್ ಟ್ರಸ್ಟ್, ಅಯ್ಯಪ್ಪನ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಜಾಲಹಳ್ಳಿ ಶ್ರೀ ಅಯ್ಯಪ್ಪ ಟೆಂಪಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಅದರ ಅಂಡರ್ನಲ್ಲಿ ನಾವು 30 ಟ್ರಸ್ಟೀಸ್ ನಡೆಸ್ತಾ ಇಷ್ಟು ಟೆಂಪಲ್. ಶಬರಿಮಲೆ ಆಗಿ ಏನು ಸಂಬಂಧ ಇಲ್ಲ ಇದು ನಮಗೆ. ಎವ್ರಿ ಇಯರ್ ಇಲ್ಲಿಂದ ಶಬರಿಮಲೆಗೆ ಎಷ್ಟು ಜನ ಇರುಮುಡಿ ಕಟ್ಕೊಂಡು? ಒಂದು 15,000 20,000 ಜನಗಳು ಎವ್ರಿ ಇಯರ್ ಇಲ್ಲಿಂದ ಇರುಮುಡಿ ಕಟ್ಕೊಂಡು ಹೋಗ್ತಾ ಇದೆ. ಇದು ಅನ್ನದ ಪ್ರಸಾದ ಎಲ್ಲ ಎವ್ರಿ ಡೇ ಅನ್ನದಾನ ಎಲ್ಲ ಮಾಡ್ತಾ ಇದೆ. ಒಂದು ದಿವಸ ಒಂದು 300-500 ಜನ ಊಟ ಮಾಡ್ತಾ ಇದೆ ಒಂದು ದಿವಸ. ಸಾಧಾರಣ ದಿವಸಗಳಲ್ಲಿ ಸೀಸನ್ನಲ್ಲಿ ಒಂದು 2,000 ಜನ ಊಟ ಇದು ಮಾಡ್ತಾ ಇದೆ. ಪೂಜೆ ಎಲ್ಲ ಹೇಗಿರುತ್ತೆ? ಪೂಜೆ ಎಲ್ಲ ಕೇರಳ ಶಬರಿಮಲೆ ಟ್ರೆಡಿಷನಲ್ ಹೆಂಗೆ ಇದೆ ಅದೇ ಥರನೇ ಇಲ್ಲಿ ಪೂಜೆ ನಡೆಸ್ತಾ ಇದೆ. ಅದೇ ಅಲ್ಲಿಂದ ಬ್ರಾಹ್ಮಣರು ಇಲ್ಲಿ ಬಂದು ವಾಸ ಮಾಡಿ ಇದು ಮಾಡ್ತಾ ಇದ್ದಾರೆ. ಇಲ್ಲಿಂದ ಒಂದು ಸುಮಾರು 3 ನಮ್ಮ ಮೇರ್ಸಂದಿ 3 ಜನ ಇಲ್ಲಿಂದ ಅಲ್ಲಿಗೆ ಸೆಲೆಕ್ಟ್ ಆಗಿದೆ ಥ್ರೂ ಲಾಟ್. ಅದು ಅಯ್ಯಪ್ಪ ಅಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿಂದ ಅವರೇ ಸೆಲೆಕ್ಟ್ ಮಾಡಿದ್ದಾರೆ ಅಲ್ಲಿಗೆ. ಆ ಥರ ಅಲ್ಲ, ಬೇರೆ ನಮ್ಮ ರೆಕಮೆಂಡೇಶನ್ ಹಂಗೆ ಏನೂ ಇಲ್ಲ. ಹಾಂ, ಓಕೆ, ಥ್ಯಾಂಕ್ ಯು.
ಕೇಳಿದ್ರಲ್ಲ ಅಯ್ಯಪ್ಪ ಹೇಗೆ ಕರ್ನಾಟಕಕ್ಕೆ ಬಂದರು ಅಂತ. ಇವತ್ತಿಗೂ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಬರ್ತಾರೆ, ದರ್ಶನ ಪಡಿತಾರೆ, ಪುನೀತರಾಗ್ತಾರೆ, ಶಬರಿಮಲೆಗೆ ಹೋದಷ್ಟು ಸಂತೋಷ ಪಡಿತಾರೆ, ಧನ್ಯತೆ ಪಡಿತಾರೆ. ಅಷ್ಟೇ ಅಲ್ಲ, 11:30 ಆಗ್ತಿದ್ದಂಗೆ ಇಲ್ಲಿ ಅನ್ನದಾನ ಇದೆ. ಅನ್ನದಾನ ಪ್ರಿಯ ಅಲ್ವಾ ಅಯ್ಯಪ್ಪ ಸ್ವಾಮಿ. ಸೊ ಅನ್ನದಾನ ಇದೆ, ನೀವು ಸಹ ಬಂದು ದರ್ಶನ ಮಾಡಿ ಅನ್ನ ಪ್ರಸಾದವನ್ನು ತಗೊಂಡು ಹೋಗ್ಬೋದು. 11:30ಯಿಂದ 12:30ವರೆಗೂ ಪ್ರತಿನಿತ್ಯ ಅನ್ನದಾನ ಇರುತ್ತೆ. ಆದರೆ ಶನಿವಾರ ಹೊತ್ತು 12:30 ಅಷ್ಟೇ ಅಲ್ಲ, 2:30, 3 ಗಂಟೆವರೆಗೂ ಹೋಗುತ್ತೆ. ಬನ್ನಿ, ಅಯ್ಯಪ್ಪನ ದರ್ಶನ ಮಾಡಿ ಅನ್ನ ಪ್ರಸಾದವನ್ನು ತಗೊಂಡು ಹೋಗಿ. ಅಷ್ಟೇ ಅಲ್ಲ, ಈ ಪ್ಲೇಸಿಗೆ ಬಂದರೆ ನಿಮಗೆ ಶಬರಿಮಲೆಗೆ ಹೋದಷ್ಟೇ ಅನುಭವವಾಗುತ್ತೆ. ಇಲ್ಲಿ ಇರೋರು ಸಹ ಅದನ್ನೇ ಹೇಳಿದ್ರು. ಆದರೆ ಅವ್ರು ಯಾರೂ ಕ್ಯಾಮ್ರಾ ಮುಂದೆ ಬಂದು ಮಾತನಾಡೋದಕ್ಕೆ ಇಷ್ಟಪಡಲಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಬನ್ನಿ, ಇದು ಜಾಲಹಳ್ಳಿ ಕ್ರಾಸಿಂದ ಜಸ್ಟ್ 1 ಕಿಲೋಮೀಟ್ರ್ ಇದೆ. ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ನಡ್ಕೊಂಡು ಸಹ ಬಂದ್ಬಿಡ್ಬೋದು. ಒಂದು ಒಳ್ಳೆಯ ಅನುಭವವಾಗುತ್ತೆ. ಇವತ್ತಿಗೆ ಈ ದೇವಸ್ಥಾನ ಶುರುವಾಗಿ 58 ವರ್ಷ ಆಯಿತು. ಇವತ್ತು ಅಂದರೆ ಶನಿವಾರ, ಇವತ್ತಿಗೆ ಎಕ್ಸಾಕ್ಟಾಗಿ 58 ವರ್ಷ ಆಗಿದೆ. ಪ್ರತಿಷ್ಠಾಪನಾ ಸಮಾರಂಭ ನಡೀತಾ ಇದೆ, ಅಂದರೆ 58ನೇ ವರ್ಷದ್ದು. ಈ ವಿಡಿಯೋ ಮಾಡಿದ್ದು ನಾನು 1-2 ದಿನಗಳ ಮುಂಚೆದು. ಸೊ ಇವತ್ತಿಗೆ ನೀವು ಹೋದರೆ ಆ ಅಯ್ಯಪ್ಪಂದು ಆ ಪ್ರತಿಷ್ಠಾಪನೆಯ ಪೂಜೆಗಳು ನಡೀತಾ ಇರುತ್ತೆ. ಹೋಗಿ ಭೇಟಿ ಕೊಡಿ. ಸೊ ನೋಡೋದ್ರಲ್ಲ, 2ನೇಯ ಶಬರಿಮಲೆಯನ್ನು. ಇವತ್ತಿನ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.